ಕ್ಷೇತ್ರದ ಅಖಾಡ ರಾಣೆಬೆನ್ನೂರು. ಅನರ್ಹ ಶಾಸಕ ಆರ್ ಶಂಕರ್ ಬಿಜೆಪಿ ಸೇರಿದ್ರೂ ಟಿಕೆಟ್ ಸಿಗದೆ ಬಿಜೆಪಿಯಿಂದ ಅಚ್ಚರಿ ಅಭ್ಯರ್ಥಿ ಅಖಾಡಕ್ಕಿಳಿದ ಕ್ಷೇತ್ರ. ಲಿಂಗಾಯತ ಪಾರುಪತ್ಯದ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಚ್ಚರಿಯ ಅಭ್ಯರ್ಥಿ ಅರುಣ್ ಕುಮಾರ್ ಪೂಜಾರ, ಕಾಂಗ್ರೆಸ್ನಿಂದ ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ, ಜೆಡಿಎಸ್ನಿಂದ ಮಲ್ಲಿಕಾರ್ಜುನ ಹಲಗೇರಿ ರೇಸ್ನಲ್ಲಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಒಟ್ಟು 2,29,149 ಮತದಾರರಿದ್ದಾರೆ. ರಾಣೆಬೆನ್ನೂರಿನಲ್ಲಿ 80,000 ಲಿಂಗಾಯತ ಮತದಾರರಿದ್ರೆ ತಲಾ 35,000 ಕುರುಬ ಹಾಗೂ ಮುಸ್ಲಿಂ ಮತದಾರರಿದ್ದಾರೆ. ಎಸ್ಸಿ ಎಸ್ಟಿ ಸಮುದಾಯದ 27,000 ಮತದಾರರಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕೆಪಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ್ದ ಆರ್ ಶಂಕರ್ ಕಾಂಗ್ರೆಸ್ನ ಕೆಬಿ ಕೋಳಿವಾಡ್ ವಿರುದ್ಧ 4,338 ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು. ನಂತರ ಅದೇ ಕಾಂಗ್ರೆಸ್ ಹಾಗೂ ಜೆಡಿಎಸ್ ದೋಸ್ತಿ ಸರ್ಕಾರಕ್ಕೆ ಬೆಂಬಲ ನೀಡಿ ಸಚಿವರೂ ಆಗಿದ್ರು. ಇದಾದ ಕೆಲವೇ ತಿಂಗಳಲ್ಲಿ ಬಿಜೆಪಿ ತೆಕ್ಕೆಗೆ ಜಾರಿ ಅನರ್ಹರಾಗಿದ್ರು. ಸುಪ್ರೀಂ ತೀರ್ಪಿನ ನಂತರ ಬಿಜೆಪಿ ಸೇರಿದ್ದ ಶಂಕರ್ ಬದಲು ಸ್ಥಳೀಯ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪೂಜಾರಾಗೆ ಕಮಲ ಪಕ್ಷ ಟಿಕೆಟ್ ಕೊಟ್ಟಿದೆ. ಗೆಲುವು ತನ್ನದೇ ಅಂತ ಬಿಜೆಪಿಯ ಅರುಣ್ ಕುಮಾರ್ ಹೇಳ್ತಾ ಇದ್ರೆ ಈ ಬಾರಿ ನನ್ನ ಗೆಲುವು ಸುಲಭ ಅಂತಿದ್ದಾರೆ ಮಾಜಿ ಸ್ಪೀಕರ್ ಕಾಂಗ್ರೆಸ್ ಅಭ್ಯರ್ಥಿ ಕೆಬಿ ಕೋಳಿವಾಡ್. ಸರ್, ನನಗೆ ವಿಶ್ವಾಸ ಇದೆ ಗೆದ್ದೆ ಗೆಲ್ತೇನೆ ಅಂತ. ನೋಡಿ ಇಲ್ಲೆಲ್ಲ ಎಷ್ಟು ಯುವ ಮಿತ್ರ ಶಕ್ತಿ ಇದೆ. ಇವತ್ತು ಕೆಬಿ ಕೋಳಿವಾಡ್ರಿಗೆ ವಯಸ್ಸಾಗಿದೆ. ಭಾರತೀಯ ಜನತಾ ಪಕ್ಷ ಗೆದ್ದೆ ಗೆಲ್ಲುತ್ತೆ. ಹಿಂದೂ ಬಿಜೆಪಿ ನಿಂತಿದ್ರು 9,000 ಓಟ್ ತಗೊಂಡಿದ್ರು. ಕ್ರಿಮಿನಲ್ ಚೀಟಿಂಗ್ ಕೇಸ್ ಅವ. ಈ ರೈತರ ಕಣ್ಮಣಿ ಕುಮಾರ್ ಅಣ್ಣನವರ ಇವತ್ತಿನ ದಿವಸ ರೈತರ ಪರವಾಗಿರೋ ಪಕ್ಷ ಜೆಡಿಎಸ್ ಪಕ್ಷ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಲೋ ನಮಸ್ಕಾರ. ರಾಣಿಬೆನ್ನೂರಿನಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಾಕಷ್ಟು ರಾಜಕೀಯ ಅನುಭವ ಇರ್ತಕ್ಕಂತ ಕೆಬಿ ಕೋಳಿವಾಡ್ ಅವರು, ಬಿಜೆಪಿನಲ್ಲಿ ಹೊಸ ಅಭ್ಯರ್ಥಿ ಹಳೆ ಬೇರು ಹೊಸ ಚಿಗುರು ಅನ್ನೋ ಕಾಂಬಿನೇಷನ್ ಇದೆ. ಆದ್ರೆ ಬಹಳ ಹೋಪ್ ಇದೆ. ಜಿದ್ದಾಜಿದ್ದಿಯ ಫೈಟ್ ಇದೆ. ಬಿಜೆಪಿಯಿಂದ ಅರುಣ್ ಕುಮಾರ್ ಪೂಜಾರ, ಕಾಂಗ್ರೆಸ್ನಿಂದ ಕೆಬಿ ಕೋಳಿವಾಡ್, ಮಧ್ಯ ಜೆಡಿಎಸ್ ಅಭ್ಯರ್ಥಿ ಕೂಡ ಇದ್ದಾರೆ. ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ತೀವ್ರವಾಗಿ ರಂಗೇರಿದೆ. ಎಷ್ಟು ಮಟ್ಟಿಗೆ ಜಿದ್ದಾಜಿದ್ದಿ ಇದೆ, ಜನರೇನ್ ಹೇಳ್ತಾರೆ ಬನ್ನಿ ಕೇಳೋಣ. ರಾಣಿಬೆನ್ನೂರಿನಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಹೆಂಗಿದೆ ಚುನಾವಣಾ ಹವಾ? ಫೇವರೇಬಲ್ ಇದೆ. ಆತ್ಮವಿಶ್ವಾಸ ಇದೆ ಗೆಲ್ತೀನಿ ಅಂತ. ಯುವಕರ ಶಕ್ತಿ ಭಾರತೀಯ ಜನತಾ ಪಕ್ಷ. ರೈತರ ಪರವಾಗಿರೋ ಪಕ್ಷ ಜೆಡಿಎಸ್ ಪಕ್ಷ. ಇವ್ರಿಗೆ ಕೆಲಸ ಇಲ್ಲ, ಮತದಾರ ಯಾರು ಇವ್ರು ಕರೆಯಕತ್ತಿಲ್ಲ. 70 ವರ್ಷಗಳ ಕಾಂಗ್ರೆಸ್ ದುರಾಡಳಿತ ಮಾಡಿದೆ. ಅನರ್ಹ ಯಾಕೆ ಮಾಡ್ಬೇಕತ್ತ? ಯಡಿಯೂರಪ್ಪಗೆ ವಯಸ್ಸಾಗಿ ಅವ್ರಿಗೆ 76 ವಯಸ್ಸು. ರಾಣಿಬೆನ್ನೂರಿನ ಚುನಾವಣಾ ಅಖಾಡದಲ್ಲಿ ನಾವಿದ್ದೀವಿ ಈಗ. ಸೊ ನಮ್ಮ ಜೊತೆ ಅಭ್ಯರ್ಥಿಗಳಿದ್ದಾರೆ. ಬಿಜೆಪಿ ಅರುಣ್ ಕುಮಾರ್ ಅವರಿದ್ದಾರೆ, ಅದೇ ರೀತಿ ಜೆಡಿಎಸ್ ಅಭ್ಯರ್ಥಿ ಇದ್ದಾರೆ, ಕಾಂಗ್ರೆಸ್ನಿಂದ ರೆಪ್ರೆಸೆಂಟೇಟಿವ್ ಇದ್ದಾರೆ. ಮೊದಲ ರಿಯಾಕ್ಷನ್ ತಗೊಳ್ಳೋಣ. ಏನ್ ಕಾನ್ಫಿಡೆನ್ಸ್? ಮೊದಲನೇ ಸಾರಿ ಚುನಾವಣೆಗೆ ಇಳಿತಾ ಇದ್ರಿ, ನಿಮ್ಮ ಎದುರು ಹಳೆ ಹುಲಿ ಕೆಬಿ ಕೋಳಿವಾಡ್ ಇದ್ದಾರೆ. ನಿಮ್ಗೇನ್ ಆತ್ಮವಿಶ್ವಾಸ ಇದೆ ಗೆಲ್ತೀನಿ ಅಂತ? ಸರ್, ನನಗೆ ವಿಶ್ವಾಸ ಇದೆ ಗೆದ್ದೆ ಗೆಲ್ತೇನೆ ಅಂತ. ನೋಡಿ ಇಲ್ಲೆಲ್ಲ ಎಷ್ಟು ಯುವ ಮಿತ್ರ ಶಕ್ತಿ ಇದೆ. ಇವತ್ತು ಕೆಬಿ ಕೋಳಿವಾಡ್ರಿಗೆ ವಯಸ್ಸಾಗಿದೆ. ಭಾರತೀಯ ಜನತಾ ಪಕ್ಷ ಗೆದ್ದೆ ಗೆಲ್ಲುತ್ತೆ. ಯುವಕರ ಶಕ್ತಿ ಭಾರತೀಯ ಜನತಾ ಪಕ್ಷ. ಒಂದು ಕಡೆ ಅರುಣ್ ಕುಮಾರ್ ಅವರು ಯುವ ಮುಖಂಡ, ಅವರಿಗೆ ಪಾರ್ಟಿ ಸಪೋರ್ಟ್. ಮತ್ತೊಂದು ಕಡೆ ಹಳೆ ಬೇರು ಹಳೆ ಹುಲಿ ಕೆಬಿ ಕೋಳಿವಾಡ್, ಅವರಿಬ್ಬರ ನಡುವೆ ನಿಮಗೇನ್ ಕಾನ್ಫಿಡೆನ್ಸ್ ಗೆಲ್ತೀನಿ ಅಂತ? ಇವತ್ತಿನ ದಿವಸ ಎಚ್.ಡಿ. ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಯಾವತ್ತು ಈ ರೈತರ ಕಣ್ಮಣಿ ಕುಮಾರ್ ಅಣ್ಣನವರ ಇವತ್ತಿನ ದಿವಸ ರೈತರ ಪರವಾಗಿರೋ ಪಕ್ಷ ಜೆಡಿಎಸ್ ಪಕ್ಷ. ಕಾಂಗ್ರೆಸ್ನಿಂದ ನನಗೆ ಕೆಬಿ ಕೋಳಿವಾಡ್ ಅವರು ಇಲ್ಲಿ ಬರಬೇಕಾಗಿತ್ತು. ಅವರ ಪುತ್ರ ಆದ್ರೂ ಇಲ್ಲಿ ಬರಬೇಕಾಗಿತ್ತು. ಇಬ್ರು ಕೂಡ ಬರ್ತೀನಿ ಅಂತ ಒಪ್ಕೊಂಡಿದ್ರು. ಆನಂತರ ಏನಾಯ್ತು ಅಂತಂದ್ರೆ ಕೆಬಿ ಕೋಳಿವಾಡ್ ಹೇಳಿದ್ರು, ಸಂಗಮ್ ಸರ್ಕಲ್ ಅಲ್ಲಿ ನಾವೇನಿದೀವಲ್ಲ, ಈ ಸಂಗಮ್ ಸರ್ಕಲ್ ಬರೋದು ಇಟ್ ಇಸ್ ನಾಟ್ ಅಪ್ ಟು ಮೈ ಸ್ಟೇಚರ್ ಅಂದ್ರು. ಸರಿನಾ? ಕೋಳಿವಾಡ್ ಅವ್ರು ಬರ್ಬೇಕಾಗಿತ್ತು, ಅವ್ರ ಮಗ ಆದ್ರೂ ಬರ್ಬೇಕಾಗಿತ್ತು. ಇಟ್ ಈಸ್ ನಾಟ್ ಅಪ್ ಟು ಮೈ ಸ್ಟೇಚರ್, ನಾನು ಇಲ್ಲಿ ಬರಲ್ಲ ಅಂದ್ರು. ಒಬ್ಬ ಜನಪ್ರತಿನಿಧಿ ಈ ರೀತಿ ಮಾತನಾಡೋದು ಸರಿನಾ? ಚುನಾವಣೆ ಇದೆ, ಬಹಳಷ್ಟು ಕಾರ್ಯಕ್ರಮಗಳ ಮಧ್ಯೆ ಸಮಯ ಬಿಡುವಿಲ್ಲದ ಸಮಯ. ಸಾಕಷ್ಟು ಮಂದಿ ಪಬ್ಲಿಕ್ ಇದ್ದಾರೆ. ಏನ್ ಹೇಳ್ತೀರಿ ಕೋಳಿವಾಡ್ ಅವ್ರ ಬಗ್ಗೆ? 50 ವರ್ಷ ಸಕ್ರಿಯ ರಾಜಕಾರಣದೊಳಗ ಒಂದು ಕಪ್ ಚುಕ್ಕಿ ಇಲ್ದ. ನಿಮ್ಮೂರು ಸಂಗಮ್ ಸರ್ಕಲ್ ತಾನೇ ಇದು? ಸಂಗಮ್ ಸರ್ಕಲ್ ಬನ್ನಿ ಸ್ವಾಮಿ ಅಂದ್ರೆ ಏನಂದ್ರು ಗೊತ್ತಾ? ನನ್ಗಾಗ್ಲಿ ನನ್ನ ಮಗನ್ ಸ್ಟ್ಯಾಂಡರ್ಡ್ಗಾಗ್ಲಿ ಇಲ್ಲ ಅಂತಂದ್ರು. ಸರಿನಾ ಹಿಂಗ್ ಹೇಳೋದು? ಅವರು ರಾಣೆಬೆನ್ನೂರು ತಾಲೂಕಿಗೆ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ವಿಚಾರ ಜನಗಳ ಮಧ್ಯೆ ಬರಬಾರ್ದ? ಜನಗಳ ಮಧ್ಯೆ ಇರೋದ್ರಿಂದ 50 ವರ್ಷ ಸರ್ಕಾರಿ ರಾಜಕಾರಣ ಹೋಗುವಾಗ ಅವರು ಶ್ರೀಮಿತ ಇರೋದು.
ಅವ್ರು ಬರೀ ರಾಜಕೀಯ ಮಾಡಿದ್ರು ಇಷ್ಟೊತ್ತಿಗೆ ಹೋಗ್ಬಿಡೋರು. 50 ವರ್ಷದಿಂದ ಒಂದು ಸಣ್ಣ ಚುಕ್ಕಿನೂ ಇಲ್ಲ ಅವ್ರ ಮೇಲೆ. ಅಂತ ಒಂದು ವ್ಯಕ್ತಿ ನಾವು ಈ ಸಲ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಕೆಬಿ ಕೋಳಿವಾಡ್ ಅವರು ಹಿರಿಯರಿದ್ದಾರೆ, ಬಹಳ ಒಳ್ಳೆ ವ್ಯಕ್ತಿ, ಬೇಕಾದಷ್ಟು ರಾಜಕೀಯ ಅನುಭವ ಇದೆ. ಅರುಣ್ ಕುಮಾರ್ ಪೂಜಾರ್ ಯಾರು ಅಂತಾನೆ ಗೊತ್ತಿಲ್ಲ. ಹಾಗಾಗಿ ನಾವು ಇಲ್ಲಿ ಯಾರು ಜನ ಕೇಳದೇ ಇಲ್ಲ ಅವ್ರಿಗೆ ಕೇಳಿಸಿಲ್ಲ. ಅರುಣ್ ಕುಮಾರ್ ಪೂಜಾರಿ ಯಾರಂತ ಡಿಸೆಂಬರ್ 5ನೇ ತಾರೀಕು ಭಾರತೀಯ ಜನತಾ ಪಕ್ಷ ರಾಣೆಬೆನ್ನೂರು ಮಹಾಜನತೆ ತೋರಿಸಿದೆ. ಅರುಣ್ ಕುಮಾರ್ ಪೂಜಾರಿ ಯಾರಂತ ಅವಾಗ ಗೊತ್ತಾಗುತ್ತೆ ಅವರಿಗೆ. ಅರುಣ್ ಕುಮಾರ್ ಪೂಜಾರ್ ಒಬ್ಬ ಬಡ ಮಗ, ರೈತ ಕುಟುಂಬದಂತ ಬಂದ ವ್ಯಕ್ತಿ. ಇವತ್ತು ಭಾರತೀಯ ಜನತಾ ಪಕ್ಷ ವಿಶ್ವ ನಾಯಕ. ಕೆಬಿ ಕೋಳಿವಾಡ್ ಅವ್ರನ್ನ ಬೆಳಗ್ಗೆ ಮಾತನಾಡಿಸಿದಾಗ ಹೇಳಿದ್ರು 5 ಕ್ರಿಮಿನಲ್ ಕೇಸ್ ಇದೆ ಅರುಣ್ ಕುಮಾರ್ ಪೂಜಾರ್ ಮೇಲೆ. ಅವ್ರ ಹಿನ್ನೆಲೆ ಏನು ಅಂತ ನನಗೆ ಗೊತ್ತು ಅಂದ್ರು. ಕೋಳಿವಾಡ್ರ ಮೇಲೆ ಕೇಸ್ ಇಲ್ಲ, ಇವತ್ತು ಅವ್ರ ಪಕ್ಷದ ನಾಯಕರ ಮೇಲೆ ಕೇಸ್ ಇಲ್ಲ. ಮೊನ್ನೆ ತಾನೇ ಹೊರಗೆ ಬಂದಿದ್ದಾರಲ್ಲ. ನನಗೆ ಹೇಳಕ್ ಬಹಳ ಇದೆ. ಕೆಬಿ ಕೋಳಿವಾಡ್ರಿಗೆ ವಯಸ್ಸಾಗಿದೆ, ಸೋಲಿನ ಹತಾಶದಿಂದ ಆ ಭಾವನೆ ಹೇಳ್ತಾರೆ. ನಮಗೆ ಗೆದ್ದೇ ಗೆಲ್ತೇವೆ, ಕೋಳಿವಾಡ್ರ ಮನೆಗೆ ಹೋಗೇ ಹೋಗ್ತಾರೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಅರುಣ್ ಕುಮಾರ್ ಅವ್ರಿಗೆ ಯಾಕೆ ಇವತ್ತು ಅರುಣ್ ಕುಮಾರ್ ಅವರಿಗೆ ಯಾಕೆ ಕೋಟ್ ಕೊಡ್ಬೇಕಂತಂದ್ರೆ 70 ವರ್ಷಗಳ ಕಾಂಗ್ರೆಸ್ ದುರಾಡಳಿತ ಮಾಡಿದೆ. ಅದಕ್ಕಾಗಿ ಅರುಣ್ ಕುಮಾರ್ ಅವ್ರು ಗೆಲ್ಲಿಸಬೇಕು. मैडम, भारत में कांग्रेस ने 60 साल राजकीय किया. कನ್ನಡ में बोलो, 60 ವರ್ಷ ರಾಜಕೀಯ ಮಾಡಿದೆ. 60 ವರ್ಷ ರಾಜಕೀಯ ಮಾಡಿದ್ರು. 370 370 ಯಾರು ಕೈ ಹಾಕಕ್ಕ ಧೈರ್ಯ ಮಾಡಿಲ್ಲ. ನಮ್ಮ ಸೈನಿಕರಿಗೆ, ನಾನು ಮರಿ ಸೈನಿಕ, ನನಗೆ ಬಂದು ಕೊಟ್ಟಿದ್ರು, ಆದ್ರೆ ನನಗೆ ಪವರ್ ಕೊಟ್ಟಿದ್ದಿಲ್ಲ. ಅದೇ ನಮ್ಮ ಮೋದಿ ಅವರು ಪವರ್ ಕೊಟ್ಟಿದ್ದಾರೆ. ಅರುಣ್ ಕುಮಾರ್ ಅವರಿಗೆ ಯಾಕೆ ವೋಟ್ ಹಾಕ್ಬೇಕು? ಆರ್ ಶಂಕರ್ ಅವ್ರಿಗೆ ಕೊಡ್ತೀರಿ ಅಂತಾಗಿತ್ತು. ಲಾಸ್ಟ್ ಟೈಮ್ ಗೆದ್ದಿರೋ ಕ್ಯಾಂಡಿಡೇಟ್ 50,000 ವೋಟ್ ತಗೊಂಡಿದ್ರು. ವೈ ಫಾರ್ ಅರುಣ್ ಕುಮಾರ್? ಅರುಣ್ ಕುಮಾರ್ ಅಲ್ಲ ಮೇಡಮ್, ಅರುಣ್ ಕುಮಾರ್ಗೆ ಒಬ್ಬ ಯುವಕಿದ್ದಾನೆ. ಭಾರತೀಯ ಜನತಾ ಪಕ್ಷ ಯುವ ಶಕ್ತಿ ಪಕ್ಷ. ಅದಕ್ಕೋಸ್ಕರ ನನ್ನ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಆಶೀರ್ವಾದ ಮಾಡಿದ್ದಾರೆ. ನೋಡ್ತಿರಲ್ಲ, ಇವತ್ತು ಗೆದ್ದೇ ಗೆಲ್ತೇವೆ. ಪಕ್ಷ ಅದಕ್ಕೆ ಕೊಟ್ಟಿದೆ, ಗೆದ್ದೇ ಗೆಲ್ತೇವೆ. ಅರುಣ್ ಕುಮಾರ್ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಅಂತ ಇವರು ಪಲಾಯನ ಮಾಡ್ತಾ ಇದ್ದಾರೆ ಅಂತ ಕೂಗ್ತಾ ಇದ್ದಾರೆ. ರಾಣೆಬೆನ್ನೂರು ಅಭಿವೃದ್ಧಿ ಆಗ್ಬೇಕಂದ್ರೆ ಕೆಬಿ ಕೋಳಿವಾಡ್ ರಾಜ್ ತರಬೇಕು. ಕೆಬಿ ಕೋಳಿವಾಡ್ ಅವರು ಮರಳು ಮಾಫಿಯಾ ಮಾಡಿದ್ದಾರೆ. ಬಿಜೆಪಿ ಯಾವುದೇ ಮರಳು ಮಾಫಿಯಾ ಮಾಡಿಲ್ಲ. ಕಾನೂನು ಪ್ರಕಾರ ಕಾನೂನು ಸರ್ಕಾರ ಆಗಿದ್ದು ಕೋಳಿವಾಡ್ರು ನಿಂತಾರೆ. ಬಿಜೆಪಿ ಅವರಿಗೆ ಯಾವುದೇ ಅಜೆಂಡಾ ಇಲ್ಲ. ಮೋದಿ ಒಂದೇ ಅಜೆಂಡಾ. ಕ್ಯಾಂಡಿಡೇಟ್ ಜರೂರತ್ತಿಲ್ಲ, ನಾವೇ ಸಾಕು. ಕ್ಯಾಂಡಿಡೇಟ್ ಬೇಕಾಗಿಲ್ಲ, ನಾವೇ ಸಾಕಿವತ್ತು. ಕೋಳಿವಾಡ್ ಅವರ ಒಂದೊಂದು ಹೆಸರು ಹೇಳಿದ್ರೆ ಸಾಕು, ಬೇರೆ ಕ್ಯಾಂಡಿಡೇಟ್ ಬೇಕಾಗಿಲ್ಲ. ಕಾಂಗ್ರೆಸ್ ಅಷ್ಟು ಬಲ ಇದೆ. ಏನಿವತ್ತ ರಾಣೆಬೆನ್ನೂರು ಕೆರೆ ನುಂಗಿರ್ಬೋದು. ಇವತ್ತು ಬಿಜೆಪಿ ಮಂದಿ ಮ್ಯಾಗ ಅಭಿವೃದ್ಧಿ ಆಗ್ತೈತಿ. ಆರ್ ಶಂಕರ್ ಅಭಿವೃದ್ಧಿ ಮಾಡಿದ್ದಾರೆ. ಇವತ್ತು ರಾಣೆಬೆನ್ನೂರು ವ್ಯಾಪಾರಸ್ಥರಿಗೆ ನೋವಾಗಿದೆ. ಮರಳು ನೀತಿ ಹಾಳು ಮಾಡಿದ್ದಾರೆ. 1-1.5 ವರ್ಷ ಏನು ಸಮ್ಮಿಶ್ರ ಸರ್ಕಾರ ಹಾಳು ಮಾಡಿದ್ದಾರೆ. ಕರ್ನಾಟಕದೊಳಗೆ ಕುಮಾರಸ್ವಾಮಿ ಅವರು ಮಾಡಿದಂತ ಶ್ರೇಷ್ಠ ಕೆಲಸಗಳು, ರೈತರ ಬಗ್ಗೆ ಕಾಳಜಿ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ, ಎಲ್ಲರ ಅವ್ರು ಮಾಡಿದಂತ ವೋಟ್ ಬ್ಯಾಂಕ್ ನೋಡಿದ್ರೆ ಅವ್ರಿಬ್ರು ಕ್ಲಿಯರ್ ಆಗಿ ಹಂಚ್ಕೊಂಡ್ಬಿಟ್ಟವ್ರೆ. ಇಲ್ಲ ಮೇಡಮ್, ನಾವು ಚಂದ್ರನ ಆರಿಸ್ಬಂದು ತೋರಿಸ್ತೇವೆ. ಈ ಸರ ನಮ್ ಕ್ಯಾಂಡಿಡೇಟ್ ಗೆದ್ದೈತಿರ್ತತಿ. ಮಲ್ಲಿಕಾರ್ಜುನ್ ಅಲ್ಗೇರ್ನ ಗೆಲ್ಲಿಸ್ಬೇಕಂತ ರೈತರು ತೀರ್ಮಾನ. ಅವ್ರದ್ದು ಬಬ್ಕಾ ಪ್ರಚಾರ ಇರ್ಬೋದು. ಅವ್ರ ಓಟ್ ಹಾಕಾರ ಜನ ಬೇರೆ ಅದಾರ. ಅವ್ರು ನಮಗೆ ಓಟ್ ಹಾಕ್ತಿದಾರ. ಯಾವುದೇ ಕಾರಣಕ್ಕೂ ಈ ಸರಿ ನಮ್ ಕ್ಯಾಂಡಿಡೇಟ್ ಬರೋದು ಸತ್ಯ. ಈಗ ನೀವು ಬಿಜೆಪಿ ಕ್ಯಾಂಡಿಡೇಟ್ ಅಂತ ಕರೆದ್ರಿ, ಶೋ ಮಾಡಿದ್ರು ಹೋದ್ರು, ಇವ್ರು ಅಭಿವೃದ್ಧಿ ಮಾಡ್ತಾರ. ನಮ್ ಕೋಳಿವಾಡ್ರು ಬರ್ಲಿಲ್ಲ ಅಂತ ನೀವು ನನ್ ಕೇಳಿದ್ರಿ. ಅದಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ಬಂದು ಅರ್ಧಕ್ಕೆ ಹೋದ್ರು. ಏನ್ ಹೇಳ್ತೀರಿ? ಬಿಜೆಪಿ ಕ್ಯಾಂಡಿಡೇಟ್ 10 ನಿಮಿಷ ಇದ್ಬಿಟ್ಟು ಓಡೋದ್ರು. ಇವ್ರು ಇನ್ನೇನ್ ಅಭಿವೃದ್ಧಿ ಮಾಡ್ತಾರೆ? ಕೋಳಿವಾಡ್ ಬರ್ಲಿಲ್ಲ ಅಂತ ನಾವು ಕೇಳಿದ್ವಿ. ಹಂಗೆ ಬಿಜೆಪಿ ಕ್ಯಾಂಡಿಡೇಟ್ ಬೇಗ ಓಡೋದ್ರು. ಏನ ನಮ್ಮ ಅರುಣ್ ಕುಮಾರ್ ಪೂಜಾರ್ ಅವರು ಬಂದು ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ. ಕೋಳಿವಾಡ್ರು ಇನ್ನೂವರೆಗೂ ಸುದ್ದಿ ಇಲ್ಲ. ಕಾಂಗ್ರೆಸ್ ಅವರಿಗೆ ಸೋಲಿನ ಭಯ ಹೆಚ್ಚಾಗಿದೆ, ಅದಕ್ಕಾಗಿ ಇಲ್ಲಿ ಬಂದಿಲ್ಲ. ಜೈ ನರೇಂದ್ರ ಮೋದಿಜಿ. ಅರುಣ್ ಕುಮಾರ್ ಅವರು ಗೆಲ್ಲೋದು ನಿಶ್ಚಿತ. ಮೋಡ ಬಿತ್ತನೆ ಹೆಸರಲ್ಲಿ ಹೇಳಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ. ಸತತ 5 ವರ್ಷಗಳ ಟೆಂಡರ್ ಇವತ್ತು ಮೋಡ ಬಿತ್ತನೆ ಅಂತ ತಗೊಂಡಿದ್ದಾರೆ. ಇವತ್ತು ಮಳೆ ಬಂದು ಇಡೀ ಉತ್ತರ ಕರ್ನಾಟಕ ಮುಳುಗೋಗಿದೆ. ಕಾಂಗ್ರೆಸ್ ಅವ್ರನ್ನ ಕೇಳೋಣ. ಇವತ್ತು ಮೋಡ ಬಿತ್ತನೆ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ. ಇಡೀ ಕರ್ನಾಟಕ ಮುಳುಗ್ತಾ ಇದ್ದಾಗ ಕೋಳಿವಾಡ ಅವ್ರ ಮಗ ಮೋಡ ಬಿತ್ತನೆ ಮಾಡ್ತೀನಿ ಅಂತ ಹೋಗಿದ್ದಾರೆ. ಮೇಡಮ್, ಮೋಡ ಬಿತ್ತನೆ ಇವತ್ತು ಮೋಡ ಬಿತ್ತನೆ ತಪ್ಪಲ್ಲ. ಮೋಡ ಬಿತ್ತನೆ ಅನಿವಾರ್ಯತೆ ಇತ್ತು. ಇದು
ಕಾಂಗ್ರೆಸ್ ಪಕ್ಷ ಬರೀ ಬಿಜೆಪಿಯಲ್ಲಿ ಅಷ್ಟೇ ಹಿಂದೂಗಳಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂಗಳಿದ್ದಾರೆ. ಹಿಂದೂಗಳ ಶಕ್ತಿ ಏನನ್ನೋದನ್ನ ಈ ಸತಿ ಕೆಬಿ ಕೋಳಿವಾಡ ಗೆಲುವಿನಿಂದ ನಾವು ತೋರಿಸ್ತೇವೆ. ಮೇಡಮ್, ಈಗೇನೋ ನಮ್ಮ ಅಭ್ಯರ್ಥಿ ನಿಮ್ಮ ಒಂದು ಕುರುಕ್ಷೇತ್ರಕ್ಕೆ ಎಂಟ್ರಿ ಹೊಡೆದು ಇಲ್ಲಿ ಇರ್ತಕ್ಕಂಥ ನಿಮ್ಮ ಎಲ್ಲ ಒಂದು ಅಭಿಲಾಷೆಗೆ ವ್ಯಕ್ತಪಡಿಸಿ ನಿಮ್ಮ ಗೌರವ ಸಲ್ಲಿಸೋಗಿದ್ದಾರೆ. ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಯಾಕೆ ಬಂದಿಲ್ಲ ಅಂದ್ರ ಅವ್ರಿಗೆ ನಿಂತ್ರನೇ ಇಬ್ರು ಬೇಕು ಹಿಂಗ್ ಹಿಡ್ಕನಕ್ಕೆ. ಆದ್ರೆ ನೀವು ಒಬ್ಬರಿಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಡೋದು, ಹಾಗಾಗಿ ಅವ್ರಿಗೆ ನಿಲ್ಲಕ್ ಆಗೋದಿಲ್ಲ, ಬರೋದಿಲ್ಲ. ಕೋಳಿವಾಡ ಅವರಿಗೆ ಹೊರಗಡೆ ಹೆಜ್ಜೆ ಇಟ್ರೆ ಕೈ ಹಾಕೊಂಡು 2 ಜನ ಬೇಕು ಹಿಡ್ಕೊಳಕ್, ಅಷ್ಟು ವಯಸ್ಸಾಗಿದೆ, ನಡೆದಾಡಕ್ಕೂ ಆಗಲ್ಲ. ಅವ್ರು ಏನ್ ಅಭಿವೃದ್ಧಿ ಮಾಡ್ತಾರೆ? ನೀರ್ ತಂದ್ರು, ಅವ್ರ ಅಭಿವೃದ್ಧಿ ಮಾಡ್ತಾರೆ. ಅವರು ಕೋಳಿವಾಡ ನೀರ್ ತಂದ್ರು, ನಮ್ ಕಷ್ಟ ಹೆಲ್ಪ್ ಆಗ್ಯಾರ. ಬಡವ ಜನ ಅಡವಿನ ಮನೆ ಕೊಟ್ಟಾರ, ನೀರ್ ಕೊಟ್ಟಾರ. ಕೆಬಿ ಕೋಳಿವಾಡ ಅವರಿಗೆ ಸಿಕ್ಕಾಪಟ್ಟೆ ವಯಸ್ಸಾಗಿದೆ, ನಡೆದಾಡಕ್ಕಾಗಲ್ಲ. ಅಧಿಕಾರ ನಡೆಸ್ತಾರೆ. ಅಭಿವೃದ್ಧಿ ಅವ್ರು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಕೋಳಿವಾಡ ಮಾತ್ರ. ರಾಣೆಬೆನ್ನೂರಿಗೆ ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ಕೆಬಿ ಕೋಳಿವಾಡ ಮತ್ತೆ ಯಾರು ಒಟ್ಟಾರೆ ಸಾಕಷ್ಟು ಹೀಟ್ ಅಪ್ ಆಗಿದೆ. ಯಾವ ರೀತಿ ಜಿದ್ದಾಜಿದ್ದಿ ಇದೆ ಅನ್ನೋದು ಜನಗಳ ಜಿದ್ದಾಜಿದ್ದಿ ನೋಡಿದ್ರೆ ಗೊತ್ತಾಗತ್ತೆ. ಇನ್ನಷ್ಟು ಮಾತಾಡೋಣ, ಅನೇಕ ಸೂಕ್ಷ್ಮ ವಿಚಾರ ಇದೆ, ಮಾತಾಡೋಣ. ವೆಲ್ಕಮ್ ಬ್ಯಾಕ್. ರಾಣಿಬೆನ್ನೂರಿನ ಪ್ರಮುಖ ಸಮಸ್ಯೆಗಳೇನು? ಇಲ್ಲಿ ದೊಡ್ಡ ಕೆರೆಯ ಯುವ ಯೋಜನೆ ಒಂದೈತೆ. ತುಂಗಭದ್ರಾ ನದಿಗೆ ಇವತ್ತಿನವರೆಗೂ ಯಾರು ಅದನ್ನು ಗಮನಕ್ಕೆ ತಗೊಂಡಿಲ್ಲ. ಅದಕ್ಕೆ ಬ್ಯಾರೇಜ್ ಕಟ್ಟಬೇಕು. ನಮ್ಮ ರಾಣಿಬೆನ್ನೂರಲ್ಲಿ ಚುನಾವಣೆ ಬೇಕಾಗಿರ್ಲಿಲ್ಲ. ಜನತೆ ಏನು ಅನ್ನೋದು ಅರ್ಥ ಮಾಡ್ಕೊಂಡಾರ. ಕುಮಾರಸ್ವಾಮಿ ಅವರು 20 ತಿಂಗಳು ಆಡಳಿತ ಮಾಡಿದಾಗ ಏನು ಆಡಳಿತ ಕೊಟ್ಟಾರ ಅನ್ನೋದು ಜನರಿಗೆ ಗೊತ್ತಿದೆ. ರಾಣಿಬೆನ್ನೂರಲ್ಲಿ ಚುನಾವಣೆ ಅವಶ್ಯಕತೆ ಇರಲಿಲ್ಲ. ಬಿಜೆಪಿ ಸ್ವಾರ್ಥ ರಾಜಕಾರಣ ಬೇಕಾಗಿತ್ತ ಎಲೆಕ್ಷನ್. ಯಾಕೆ ಮತ್ತೆ ಎಲೆಕ್ಷನ್ ಮಾಡ್ತಾರೆ ನೋಡಿ ಮೇಡಮ್, ಇವತ್ತು ಆರ್ ಶಂಕರ್ ಅನ್ನೋರು ಅನರ್ಹರಾಗಿದ್ರು. ಅವರು ಪರವಾಗಿ ಬಹಳ ಒಳ್ಳೆ ಕೆಲಸನ ಅದು. ಅನರ್ಹರಾಗೋದು ಒಳ್ಳೆ ಕೆಲಸ ಅಂತಲ್ಲ. ಇವತ್ತು ಬಿಜೆಪಿ ಸರ್ಕಾರ ರಚನೆ ಮಾಡ್ಬೇಕಾಗಿದೆ. 25 ವರ್ಷ 35 ವರ್ಷ ಆಯ್ತು ರಾಣೆಬೆನ್ನೂರಿಗೆ, ಇವತ್ತಿಗೆ ಒಂದು ಏನು ಮಾಡಿಲ್ಲ. ಬರೇ ಲೂಟಿ. ಇವತ್ತು ಯುವಕರು ಶಾಸಕರಾಗಬೇಕಾಗಿದೆ. ಸನ್ಮಾನ್ಯ ಕೆಬಿ ಕೋಳಿವಾಡ ಸಾಹೇಬ್ರು ಇವತ್ತು ಇಷ್ಟು ಕೊನೆ ಚುನಾವಣೆ ಅಂತ ಹೇಳ್ತಿದ್ರೆ, ಇಷ್ಟು ದಿವಸ ಮಾಡದೇ ಇರೋದನ್ನ ಕೊನೆಯಲ್ಲಿ ಏನ್ ಮಾಡ್ತಾರೆ? ನಿಮಿಷ ಸರ್, ನಿಮಗೆ ಹೊಸ ರಕ್ತದ ಪರಿಚಯ ಆಗಬೇಕಾಗಿದೆ. ಅದೆಲ್ಲ ಸರಿ, ಭಾಷಣ ಎಲ್ಲ ಸರಿ. ಆರ್ ಶಂಕರ್ ಅವ್ರನ್ನ ಯಾಕ್ರಿ ತಗೊಂಡ್ರೆ? ಅವ್ರಿಗೆ ಏನು ಹೊಸ ರಕ್ತ? ನೋಡಿ ಮೇಡಮ್, ಸನ್ಮಾನ್ಯ ಆರ್ ಶಂಕರ್ ಸಾಹೇಬ್ರು ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ರು. ಯಡಿಯೂರಪ್ಪಗೆ 18 ವರ್ಷ ವಯಸ್ಸ, ಯಡಿಯೂರಪ್ಪಗೆ 18 ವರ್ಷ ವಯಸ್ಸ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರು. 18 ವಯಸ್ಸಾಗಿಲ್ಲ, ಕೋಳಿವಾಡ ಅವರಿಗೆ 18 ವಯಸ್ಸಾಗಿದೆಯಾ? ಅದನ್ನೇ ಕೇಳ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರು ನಿಂತ್ಕೊಂಡಿದ್ರೆ ಅವ್ರಿಗೆ ಅದ ಹೆಂಗ್ ನೀವು ಕೋಳಿವಾಡ್ರಿಗೆ ವಯಸ್ಸಾಯ್ತು ಅಂತ? ಅವ್ರಿಗೆ 18 ಎಷ್ಟರಲ್ಲಿ ಅವ್ರು 18 ವರ್ಷದ ಕೆಲಸ ಮಾಡ್ತಿದಾರ. ಅರುಣ್ ಕುಮಾರ್ 420 ಗಿರಾಕಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಮೇಡಮ್, ಇನ್ನು ಫೋಟೋ ಪ್ರೂವ್ ಆಗಿಲ್ಲ. ಆರೋಪ ಆಗಿದೆ, ಆರೋಪ ಸಾಬೀತಾಗಿಲ್ಲ. ನಗರಸಭೆ ಕಾಂಪ್ಲೆಕ್ಸ್ ನಲ್ಲಿ ABC ಎಂದು ಕೋಳಿವಾಡ ಅವರು ರೊಕ್ಕ ವಸೂಲಿ ಮಾಡಿದ್ದಾರೆ. ಕೋಳಿವಾಡರಿಗೆ ವಯಸ್ಸಾತ ಅಂತ ಹೇಳ್ತಿದಾರಲ್ಲ, ಮೋದಿಗೆ 15 ವರ್ಷನ. ಮೋದಿನ ಮುದ್ಕನೆ ಮೋದಿನ ಮುದ್ಕನೆ ಕೋಳಿವಾಡ ವಯಸ್ಸಿಗಿಲ್ಲ. ಇನ್ನು 26 ಕೋಟಿ ಮರಳು ಮಾಫಿಯಾ ಮಾಡಿದ್ದಾರೆ. ಇಲ್ಲಿ ನಗರಸಭೆಯಲ್ಲಿ ABC ಅಂತ ದುಡ್ಡು ವಸೂಲಿ ಮಾಡಿದ್ದಾರೆ. ಮರಳು ಮಾಫಿಯಾ ಎನ್ನುವುದು ಶುದ್ಧ ಸುಳ್ಳದು. ನಗರಸಭೆ ಕಾನೂನನ್ನು ಎತ್ತಿರಿದು ಪರಿಸರ ರಕ್ಷಣೆ ಮಾಡ್ಯಾರ. ಬಿಗಿ ಮಾಡಿದ್ಕೆ ಅವ್ರು ಮರಳು ಮಾಫಿಯಾ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ರೀತಿ ಮರಳು ಮಾಫಿಯಾ ಮಾಡಿಲ್ಲ. ಯಡಿಯೂರಪ್ಪಗೆ ವಯಸ್ಸಾಗಿ ಅವನಿಗೆ 76 ವಯಸ್ಸು. ಯಡಿಯೂರಪ್ಪ ನಾವು ಹೇಳೋದು ಒಂದೇ ಮಾತು ಏನಂದ್ರೆ, ಬಿಜೆಪಿ ಮೋದಿ ಹೆಸರು ತಗೊಂಡ್ ಅಷ್ಟೇ ಮಾಡೋದ್ ಕೆಲಸ. ಮೋದಿ ಮಾಡೋದಷ್ಟೇ. ಇವ್ರು ಏನ್ ಮಾಡಿದ್ರು ಅದ ಕೇಳ್ರಿ. ಇಡೀ ಇವ್ರು ಏನ್ ಮಾಡಿದಾರ? ಇವ್ರು ಏನು ಮಾಡಕತ್ತಿ ನಮ್ಗೆ ಗೊತ್ತಿದೆ. ಬೇರೆ ಔಟ್ ಆಫ್ ಸ್ಟೇಟ್ ಏನಾಗೈತಿ ಗೊತ್ತೈತಿ. ಕರ್ನಾಟಕದಾಗ ಅದ ಇಲ್ಲ. ಮೋದಿ ಹೆಸರು ಬೇಡ. ಕರ್ನಾಟಕ ಮೋದಿ ಅಂದ್ರೆ ಆಗಲ್ಲ. ಕೆಲಸ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಬಹಳ ಸಮಸ್ಯೆ ಇದೆ ರಾಣಿಬೆನ್ನೂರಲ್ಲಿ. ಅತ್ಯಂತ ಹೆಚ್ಚು ಬೀಜೋತ್ಪಾದನೆಗೆ ಪ್ರಪಂಚದಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ರಾಣಿಬೆನ್ನೂರು. ಕಮರ್ಷಿಯಲ್ ಆಕ್ಟಿವಿಟೀಸ್ ಇಲ್ಲ ಇಲ್ಲಿ, ಹಂಗಾಗಿ ಸೊರಗ್ತಾ ಇದೆ. ಅತ್ಯಂತ ಪ್ರಸಿದ್ಧಿಯಾದ ನಮ್ಮ ರಾಣೆಬೆನ್ನೂರು ತಾಲೂಕನ್ನ ಕಾರಣ ಇಷ್ಟು ದಿನ ನಮ್ಮ ಕೆಬಿ ಕೋಳಿವಾಡ ಏನು ಅಭಿವೃದ್ಧಿ ಕಾರ್ಯ ಮಾಡಿರಲ್ಲ, ಅದೆಲ್ಲ ನಮ್ಮ ದೇಶದಲ್ಲಿ ರಾಣೆಬೆನ್ನೂರು ತಾಲೂಕನ್ನ ಗುರುತಿಸ್ತೈತೆ. ಅದಕ್ಕೋಸ್ಕರ ನಮ್ಮ ತಾಲೂಕಿನಲ್ಲಿ ರಾಣೆಬೆನ್ನೂರು ಕೆಬಿ ಕೋಳಿವಾಡ ವಿನ್ ಮಾಡಬೇಕು. ಅತ್ಯಂತ ಹೆಚ್ಚು ಬೀಜೋತ್ಪಾದನೆ ಮಾಡುವಂತ ನೀವು ರೈತರು, ನಿಮಗೆಲ್ಲ ಗೊತ್ತಿರ್ತದೆ. ಆದ್ರೆ ಅದಕ್ಕೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಜಾಸ್ತಿ ಆಗಕ್ಕೆ, ರೈತರಿಗೆ ದುಡ್ಡು ಬರೋದಕ್ಕೆ ಏನು ಆಗಿಲ್ಲ. ಬೀಜ ಉತ್ಪಾದನೆ ಮಾಡ್ತೀರಿ, ಅದ್ರ ಬೆಲೆ ಸಿಗಲ್ಲ. ಸಿಗಲ್ಲ. ಇಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ ಬಿತ್ತು. ಈಗ 5 ವರ್ಷದಾಗ
ಎಲ್ಲಾ ಎಸ್ಟಿಗೆ ಇವನ್ನ ಹೆಚ್ಚಿಗೆ ಮಾಡ್ಯಾರ. ಅದಕ್ಕೆ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾರ ನಾವು. ಕೋಳಿವಾಡ್ ಸಾಹೇಬ್ರು 52 ವರ್ಷ ಅನುಭವ ಇರ್ತಕ್ಕಂಥವ್ರು. ಅವರು ರಾಣೆಬೆನ್ನೂರು ತಾಲೂಕಿನ ನಾಗರಿಕರ ನಾಡಿ ಮಿಡ್ತಾ ಗೊತ್ತಿರ್ತಕ್ಕಂಥವ್ರು. ಊರಿನಲ್ಲಿ ಏನು ಕೆಲಸ ಆಗಂತ ಏನಿಲ್ಲ, ಎಲ್ಲ ರೋಡು ಗಟಾರ ಮತ್ತು ಕುಡಿಯುವ ನೀರು, ಬಹುಗ್ರಾಮ ಕುಡಿಯುವ ನೀರು ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಸುತ್ತ ಕುಡಿಯುವ ನೀರು ಘಟನೆ ಮಾಡಿದ್ದಾರೆ, ದೊಡ್ಡ ಕೆರೆ ಮಾಡಿದ್ದಾರೆ, ಅಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಕೋಳಿವಾಡ 30,000 ಓಟಿಂದ ಮಳಲನ್ನ ನುಂಗಿದಾರ, ಅವರಿಗೆ ನಾವು ಓಟ್ ಹಾಕೋದಲ್ಲ. ಅವರು ಬಿಜೆಪಿಯಲ್ಲೇ ಬರಬೇಕು, ಎಲ್ಲ ಬರ್ಬೇಕಂತ ನಾವು ಮಳಲನ್ನ ನುಂಗಿದಂತ ಚೋರ್ ಕೋಳಿವಾಡ್ ಚೋರ್ ಮೇಡಮ್ ಅವ್ರು ಬಂದಿದ್ದು ಏನು ಮಾಡಿಲ್ಲ. ಡಿಮಾನಿಟೇಷನ್ ಆದಾಗ ಹೆಂಗ 500 ನೋಟು 1000 ನೋಟು ರದ್ದಾದವು, ಇವತ್ತಿನವರೆಗೆ ಆ ನೋಟಿನ ಸುಳಿವಿಲು. ಅದೇ ರೀತಿ ರಾಣೆಬೆನ್ನೂರು ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸ್ತಬ್ಧ ಆಗಿ ಹೋಗ್ತಾರೆ ಅನ್ನೋದು ಹೇಳ್ತೀನಿ. ಅವ್ರ ಸ್ಪೀಕರ್ ಅವರು ಕಾಂಗ್ರೆಸ್ನ ಸ್ವಪಕ್ಷಪಾತ ಮಾಡಿ ಎಲೆಕ್ಷನ್ ಬರುವಾಗ ಮಾಡಿದ್ದಾರೆ. ನಮಗೇನು ರಾಣೆಬೆನ್ನೂರಲ್ಲಿ ಎಲೆಕ್ಷನ್ ಅವಶ್ಯಕತೆ ಇರಲಿಲ್ಲ. ಅವ್ರ ಸ್ಪೀಕರ್ ಅವ್ರ ಕಾರ್ಯಗಳನ್ನು ಮಾಡದೆ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ ಎಲೆಕ್ಷನ್ ರಾಣೆಬೆನ್ನೂರು ಮತ್ತು 15 ಉಪಚುನಾವಣೆಗಳನ್ನು ಬರೋ ಹಾಗೆ ಮಾಡಿರೋದು ಕಾಂಗ್ರೆಸ್ ಪಕ್ಷದವರು, ನಾವಲ್ಲ. 10% ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕಾಂಗ್ರೆಸ್ಸಿಗೆ ಧಿಕ್ಕಾರ. ಫೈನಾನ್ಸ್ ನಲ್ಲಿ 15 ಲಕ್ಷ ಲೂಟಿ ಮಾಡಿರೋದು ಮಾಧ್ಯಮದಲ್ಲೇ ಬೆಳಕಿಂತ ರಾತ್ರಿ ಹಾಕೊಂಡು ಉಚ್ಚಿದ್ದಾರೆ ಅಂತವ್ರಿಗೆ ವೋಟ್ ಸನ್ಮಾನ್ಯ ಶ್ರೀ ಕೆ.ಬಿ. ಕೋಳಿವಾಡ್ ಸಾಹೇಬರು ನಮ್ಮ ಕೋಳಿವಾಡ್ರು ಹೆಸರು ಹೇಳೇ ಹೆಸರಿಲ್ಲದಂಗೆ ಹೋಗ್ತಾರೆ ಅಂತಾರೆ ಬಿಜೆಪಿನವರು. ಜನಕ್ಕೆ ಯಾರಿಗೂ ಇಷ್ಟ ಅಲ್ಲ. ಅಷ್ಟೋ ವರ್ಷದಿಂದ ಏನೋ ಅಭಿವೃದ್ಧಿ ಮಾಡಿಲ್ಲ. ಮರಳು ಮಾಫಿಯಾ, ಮತ್ತೊಂದು ವಯಸ್ಸಾಗಿದೆ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಪರೇಷನ್ ಕಮಲ ಮಾಡುವ ಮೂಲಕ ಸ್ಥಿರವಾಗಿದ್ದಂಥ ಕಾಂಗ್ರೆಸ್ ಮತ್ತು JDS ಸರ್ಕಾರವನ್ನು ಕೆಡವಿ ಶಾಸಕರಿಗೆ 100 ಕೋಟಿ ರೂಪಾಯಿ ಕೊಟ್ಟು ಮಧ್ಯಂತರ ಚುನಾವಣೆಗೆ ಮೈತ್ರಿ ಸರ್ಕಾರದ ಸ್ಪೀಕರ್ ಕಾರಣ ಅಂತ ಹೇಳಿದ್ರು. ಇಲ್ಲ, ಮಧ್ಯಂತರ ಚುನಾವಣೆಗೆ ಕಾರಣೀಕರ್ತರಾಗಿರ್ತಕ್ಕಂಥ ಈ ಬಿಜೆಪಿ ಸರ್ಕಾರಕ್ಕೆ ಜನತೆ ತಕ್ಕ ಪಾಠ ಕಲಿಸ್ತಾರೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ.ಬಿ. ಕೋಳಿವಾಡ್ರವರು ಸುಮಾರು 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ತಾರೆ. ಒಟ್ಟಾರೆಯಾಗಿ ಗೆಲ್ತಾರಾ? ಕೋಳಿವಾಡ್ ಗೆಲ್ತಾರಾ?